ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ನಮ್ಮ ಏನು ಇಬ್ಬರು ವಿರೋಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಪ್ಯಾಲಿಸ್ತಾನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡಬೇಕು ಅನ್ನೋಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳ್ತಕ್ಕಂಥವ್ರು, ಹಾಗಾದರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನೋಂಥದ್ದು ನಾವು ಸ್ವಾಗತ ಮಾಡ್ತೇವೆ. ನೋಡಿ, ಇವತ್ತು ರಾಜ್ಯ ಸರ್ಕಾರನ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಲ್ಲಿ ತೊಡಗಿದಾಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಕೂಡ ಭಾಳ ತೊಂದರೆ. ಯಾಕೆಂದರೆ ಇವತ್ತು ಅವ್ರ ಕಡೆ ಸ್ಪಷ್ಟತೆ ಐತೆ. ಬೇರೆ ಇನ್ನೂ ಮಾತಾಡಲಾರ್ದನ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಒಂದು ಕಡೆ ಮಾಡ್ತಿದ್ರೆ, ಇದೇ ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಿ ಮುಗಿಸ್ಬೇಕಾಗಿತ್ತು. ಅದರ ದುರ್ದೈವದ ಸಂಗತಿ ಅಂದರೆ ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಮೇಲೆ ಹಾಗೆ ನಡೆಸ್ರಪ್ಪ ಅನ್ನುವಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಸರ್ಕಾರ ಹೊಂಟೈತೆ. ಹೀಗಾಗಿ ಇದೇನು ನಾವೇನು ಭಾಳ ಆಗಬಾರ್ದು ಅನ್ನುವಂಥದ್ದಲ್ಲ, ಇದು ನಮ್ಗೆ ಅಪೇಕ್ಷೆ ಇದ್ದದೇ ಐತೆ. ಇದರಲ್ಲಿ ನಾವೇನು ಭಾಳಷ್ಟು ಅಪೇಕ್ಷೆ ಮಾಡುವಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ನೀತಿ ಭಾಳ ಸ್ಪಷ್ಟವೈತಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾಡಬೇಕು ಅನ್ನೋದು ಅದರ ಭಾಗವಾಗಿ ಇದನ್ನು ಮಾಡುವಂಥ ಪ್ರಯತ್ನವನ್ನು ಆಗ್ತದೆ. ನೋಡಿ, ಇವತ್ತು ಚಲನಚಿತ್ರೋತ್ಸವ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಚಿತ್ರಗಳನ್ನು ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ನಿರ್ಧಾರವನ್ನು ಮಾಡ್ತಾರೆ. ಆದರೆ ನಮ್ಮ ಏನು ಇಬ್ಬರು ವಿರೋಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾರ, ಇವ್ರಿಗೆ ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಪ್ಯಾಲಿಸ್ತಾನಿ ಪಿಕ್ಚರ್ ಯಾಕೆ ನಾವು ಬ್ಯಾನ್ ಮಾಡಬೇಕು ಅನ್ನೋಂಥದ್ದು ನಿರ್ಧಾರ ಮೇಗಿಂದ ಆಗಿರುತ್ತೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಸಂಕುಚಿತ ಮನೋಭಾವನೆ ಉಳ್ತಕ್ಕಂಥವ್ರು, ಹಾಗಾದರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ, ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನೋಂಥದ್ದು ನಾವು ಸ್ವಾಗತ ಮಾಡ್ತೇವೆ. ನೋಡಿ, ಇವತ್ತು ರಾಜ್ಯ ಸರ್ಕಾರನ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಲ್ಲಿ ತೊಡಗಿದಾಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಕೂಡ ಭಾಳ ತೊಂದರೆ. ಯಾಕೆಂದರೆ ಇವತ್ತು ಅವ್ರ ಕಡೆ ಸ್ಪಷ್ಟತೆ ಐತೆ. ಬೇರೆ ಇನ್ನೂ ಮಾತಾಡಲಾರ್ದನ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಒಂದು ಕಡೆ ಮಾಡ್ತಿದ್ರೆ, ಇದೇ ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಿ ಮುಗಿಸ್ಬೇಕಾಗಿತ್ತು. ಅದರ ದುರ್ದೈವದ ಸಂಗತಿ ಅಂದರೆ ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಮೇಲೆ ಹಾಗೆ ನಡೆಸ್ರಪ್ಪ ಅನ್ನುವಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಸರ್ಕಾರ ಹೊಂಟೈತೆ. ಹೀಗಾಗಿ ಇದೇನು ನಾವೇನು ಭಾಳ ಆಗಬಾರ್ದು ಅನ್ನುವಂಥದ್ದಲ್ಲ, ಇದು ನಮ್ಗೆ ಅಪೇಕ್ಷೆ ಇದ್ದದೇ ಐತೆ. ಇದರಲ್ಲಿ ನಾವೇನು ಭಾಳಷ್ಟು ಅಪೇಕ್ಷೆ ಮಾಡುವಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ನೀತಿ ಭಾಳ ಸ್ಪಷ್ಟವೈತಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾಡಬೇಕು ಅನ್ನೋದು ಅದರ ಭಾಗವಾಗಿ ಇದನ್ನು ಮಾಡುವಂಥ ಪ್ರಯತ್ನವನ್ನು ಆಗ್ತದೆ.